ಇಲ್ಲಿ ನೋಡಿ, ನೀವು ನೋಡ್ತಿರಲ್ಲ ಸ್ನೇಹಿತರಲ್ಲಿ, ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ 7 ಅಡಿ ದಪ್ಪ 21 ಅಡಿ ಎತ್ತರ ಇರುವಂತದ್ದು. ಇದೇ ಮೇನ್ ಎಂಟ್ರೆನ್ಸ್ ಶಿರಾ ಕೋಟೆಗೆ. ಕೆಂಪು ಕಲ್ಲು ಇವೆಲ್ಲ ಒರಿಜಿನಲ್, ಈ ಬಿಳಿ ಇವೆಲ್ಲ ಇದು ರೀಸೆಂಟ್ ನೋಡಿ ಸರ್. ಇದು ಕಂಪ್ಲೀಟ್ ಹೊಸದು ಇದೆ ಮಂಟಪ, ಇದೆಲ್ಲ ಬಿದ್ದೋಗ್ಬಿಟ್ಟಿತ್ತು ನೋಡಿ. ಇಲ್ಲೂ ಕೂಡ ಡೈರೆಕ್ಟ್ ಎಂಟ್ರೆನ್ಸ್ ಇಲ್ಲ, ಕ್ರಾಸ್ ಆಗೇ ಬರಬೇಕು. ಮತ್ತೆ ಇಲ್ಲೂ ಕೂಡ ಓ ಸೂಪರ್ ಸರ್. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಸ್ತೂರಿ ರಂಗಪ್ಪ ನಾಯಕರ ಕೋಟೆ ಅರ್ಥಾತ್ ಸಿರಾದ ಐತಿಹಾಸಿಕವಾದ ಕೋಟೆಗೆ ಸ್ನೇಹಿತರೆ. ಹೌದು, ನಾವೀಗ ತುಮಕೂರು ಜಿಲ್ಲೆ ಸಿರಾ ತಾಲೂಕಿಗೆ ಹೊರಟಿದ್ದೀವಿ ಸ್ನೇಹಿತರೆ. ಸಿರಾ ಕೋಟೆ ತುಂಬಾ ಐತಿಹಾಸಿಕ ಮಹತ್ವ ಉಳ್ಳಂತಹ ಅನೇಕ ರೋಚಕ ಘಟನೆಗಳಿಗೆ, ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿರುವಂತಹ ಕೋಟೆ. ಮತ್ತು ಒಂದು ಆಧಾರದ ಪ್ರಕಾರ ನೆಲಮಟ್ಟದಲ್ಲಿ, ನೆಲದ ಮೇಲಿರುವಂತಹ ಕೋಟೆಗಳಲ್ಲೇ ವಿಶೇಷವಾದ ಕೋಟೆ ಅದು ಸ್ನೇಹಿತರೆ. ಯಾಕಂದ್ರೆ ಕೋಟೆ ಅಂದ್ರೆ ನೀವು ಗಮನಿಸಿರ್ತೀರಿ, ಚಿತ್ರದುರ್ಗದ ಕೋಟೆ ಬೆಟ್ಟದ ಮೇಲೆ ಇದೆ, ಇದ್ರ ಮೇಲೆ. ಸೊ ಆ ರೀತಿ ಬೆಟ್ಟಗಳ ಮೇಲೆ ಇರುವ ಕೋಟೆಗಳನ್ನ ಬಿಟ್ಟರೆ ನೆಲದ ಮೇಲೆ ಇರುವಂತಹ ಕೋಟೆ ಅದು ಬಹಳ ಒಳ್ಳೆಯ ಕೋಟೆ, ಸುಸಜ್ಜಿತವಾಗಿರೋ ಕೋಟೆ ಅಂತ ಕರೀತಾರೆ ಸಿರಾ ಕೋಟೆನ. ಸಿರಾನ ಮೊದಲು ಸೀರಿಯಾ ಅಂತ ಕರೀತಿದ್ರಂತೆ. ಸೊ ಆ ಸೀರಿಯಾ ಕೋಟೆನಲ್ಲಿ ಮೊದಲು ಅದು ಮರಾಠರ ವಶ ಆಗಿತ್ತು. ನಂತರ ಹೈದರಾಲಿ ಯುದ್ಧ ಮಾಡ್ತಾನೆ, ಅಲ್ಲಿ ಬಂದು ಅದು ಗೆಲ್ತಾನೆ. ಸೊ ಈ ತರದೆಲ್ಲ ಕಥೆಗಳಿದಾವೆ, ಇತಿಹಾಸ ಇದೆ. ಈಗಾಗಲೇ ನೀವು ಸುಮಾರು 20ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಚಿತ್ರದುರ್ಗದ ಇತಿಹಾಸ, ಚಿತ್ರದುರ್ಗದ ಕೋಟೆಯ ಪ್ರವಾಸವನ್ನು ನೀವು ನೋಡಿದ್ದೀರಿ ನಮ್ಮ ಶಿವಶಕ್ತಿ ಪ್ರಸನ್ನ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ. ಇದು ಅದರ ಮುಂದುವರೆದ ಭಾಗ ಅಂತ ನೀವು ಅಂದ್ಕೋಬಹುದು ಸ್ನೇಹಿತರೆ. ಯಾಕಂದ್ರೆ ಸಿರಾಕ್ಕೂ ಚಿತ್ರದುರ್ಗಕ್ಕೂ ತುಂಬಾ ದೂರ ಏನಿಲ್ಲ. ಸೊ ಸ್ವಾಗತ ನಿಮಗೆ ಸಿರಾ ಕೋಟೆಯ ಪ್ರವಾಸಕ್ಕೆ, ಸೀರಿಯಾ ಕೋಟೆಯ ಪ್ರವಾಸಕ್ಕೆ ಹೋಗೋಣ, ನೋಡೋಣ ಬನ್ನಿ. ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಜೊತೆಗೆ ಶಿವಶಕ್ತಿ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ನೀವು ದುರ್ಗದ ಎಪಿಸೋಡ್ಸ್ ಅಲ್ಲಿ ನೋಡಿದಿರಿ ಸ್ನೇಹಿತರೆ. ಅವರು ಇಡೀ ಕೋಟೆಯನ್ನು ನಮಗೆ ದರ್ಶನ ಮಾಡಿಸಿದ್ರು. ಅವರು ಕೋಟೆ ಅಂತ ಇದ್ಮೇಲೆ ಅದು ಒಂದು ಬಾಗಿಲಂತ ಇರಲೇಬೇಕು ಒಳಗೆ ಹೋಗ್ಲಿಕ್ಕೆ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಜಾಸ್ತಿ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದೀರಾ? ಯಾವುದೋ ಕೆಲಸ ಕರೆದು ಒತ್ತಡ ಇತ್ತು, ಹಾಂ, ಫಂಕ್ಷನ್ಗಳು, ಸಂಬಂಧಿಕರದು, ದೇವಸ್ಥಾನ ಕಾರ್ಯಗಳು, ಓಕೆ, ಸಮಯದ ಅಭಾವ ಆಗ್ಬಿಡುತ್ತೆ ಕೆಲಸ. ಓಕೆ. ಸೊ ಈ ಸಿರಾ ಕೋಟೆ ಹೇಗೆ, ನೀವು ಬರ್ತೀರಾ ಅಥವಾ? ಇಲ್ಲ, ನಮ್ಮ ಇನ್ನೊಬ್ರು ಇದ್ದಾರೆ, ನಮ್ಮ ಆಪ್ತರೊಬ್ಬರು, ನಮ್ಮ ಸಂಬಂಧಿಕರನ್ನೇ. ಅವರು ಕೂಡ ಈ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು. ಅವರು ಈ ಸಿರಾ ತಾಲೂಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿದ್ರು, ಸಿರಾ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿದ್ರು. ಅವರು ಕವಿಗಳು. ಹಂಗಾಗಿ ನನಗೆ ಅಂತಿಕ ಅವ್ರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರೋದ್ರಿಂದ ಮತ್ತು ಸ್ಥಳೀಯರಾಗಿರೋದ್ರಿಂದ ಅವ್ರ ಮೂಲಕನೇ ಹೋಗೋಣ ಅಂತ. ಓಕೆ, ಬನ್ನಿ. ನಿಮ್ಮ ಸಂಬಂಧಿಕರು ಅವರು ಮಾವ. ಯಾವ ಬಡಾವಣೆ ಇದು ಸಿರಾದಲ್ಲಿ? ಇದು ಏನೋ ಜ್ಯೋತಿನಗರ ಅಂತ ಕರೀತಾರೆ. ಓಕೆ ಓಕೆ, ಬನ್ನಿ. ಇಲ್ಲಿಂದ ಅವ್ರ ಮಾವನ ಕರ್ಕೊಂಡು ಹೋಗೋಣ ನಾವು. ಬನ್ನಿ ನೋಡಿ, ಇವ್ರ ಮನೆಗೂ ಏಕನಾಥೇಶ್ವರ ನಿಲಯ ಅಂತ ನೆಟ್ಟವ್ರೆ. ಓಕೆ, ಮಮತಾ ನರೇಶ್ ಬಾಬು ಓನ್ ಹೌಸ್. ಬನ್ನಿ ಮೇಲಾ? ಓಕೆ ಬನ್ನಿ ಸ್ನೇಹಿತರೆ. ನಾವು ಸಿರಾದಲ್ಲಿದ್ದೀವಿ. ನಮ್ಮ ಜೊತೆಗೆ ನರೇಶ್ ಬಾಬು ಅವರು ಇದ್ದಾರೆ ಸ್ನೇಹಿತರೆ. ಅವರು ವೃತ್ತಿಯಲ್ಲಿ ಬ್ಯಾಂಕ್ನ ವ್ಯವಸ್ಥಾಪಕರು, ಮ್ಯಾನೇಜರ್ ಆಗಿದ್ದವರು. ಆದರೆ ಅವರು ಹವ್ಯಾಸದಲ್ಲಿ ಕವಿ ಹೃದಯ ಅವ್ರದ್ದು ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಜೊತೆಗೆ ಅವರು ಸಿರಾ ತಾಲೂಕಿನ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಸೊ ಆ ನೆನಪಿನಲ್ಲಿ ಒಂದು ಸ್ಮರಣ ಸಂಚಿಕೆ ಮಾಡಿದ್ದಾರೆ, ಸಿರಿ ಸಮೃದ್ಧಿ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಸಿರಾ ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2015 ಜನವರಿ 17-18 ಅಂದರೆ ಈಗೊಂದು 8-9 ವರ್ಷದಿಂದ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಅಧ್ಯಕ್ಷರು. ಅದಕ್ಕೆ ಸರ್ ಅಧ್ಯಕ್ಷರಾಗಿದ್ದರು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ, ಸಮ್ಮೇಳನ ಅಧ್ಯಕ್ಷರು TR ಅನಂತರಾಮು ಅಂತೇಳಿ. ಓ, ನಮ್ಮ ವಿಜ್ಞಾನ ಸಾಹಿತಿಗಳು ಅವರೇ ನಮ್ಮ ಬಾಸ್ ಅವರು. ಅವರೇ ನಮ್ಮ ಸಿರಾ ತಾಲೂಕಿನವರೇ ಅವರು. ನಮ್ಮ TR ಅನಂತರಾಮು ಭೂಗರ್ಭ ವಿಜ್ಞಾನಿ. ಹೌದು, ಅವರೇ ಸಮ್ಮೇಳನ ಅಧ್ಯಕ್ಷರು. ತಾಳಗುಂದ ಅವ್ರದ್ದು ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಹೈವೇನಲ್ಲಿ. ಹೌದ್ರಾ? ಕಳ್ಳಂಬೆಳದಿಂದ ಒಳಗಡೆ ಅವರು. ಕಳ್ಳಂಬೆಳ ಕ್ರಾಸು. ಓಕೆ, ಒಳಗಡೆ ಅವರು. ಓಕೆ. ಸೊ ಈ ಸಿರಿ ಸಮೃದ್ಧಿನ ನಮ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸಿರಾಗ್ ಬಂದು ಸಿರಿ ಸಮೃದ್ಧಿ ಸಿಕ್ಕಿದೆ ನಮಗೆ. ಧನ್ಯವಾದ ಸರ್ಗೆ. ಸರ್ ಬನ್ನಿ, ಕೋಟೆ ನೋಡ್ಕೊಂಬರೋಣ. ಖಂಡಿತ ಸರ್. ಪೂರ್ತಿ ಅದ್ರ ಇತಿಹಾಸ, ಅದ್ರ ವೈಭವ ಹೇಗಿತ್ತು ಅದ್ರ ಪೂರ್ತಿ ರೆಕಾರ್ಡ್ ಮಾಡೋಣ ಸರ್. ಒಂದು ವಾಕ್ ಹೋಗ್ಬಿಡೋಣ, 2 hours ಹೋಗೋಣ. ಎಸ್, ಬನ್ನಿ ಹೋಗೋಣ. ಇತ್ತೀಚೆಗೆ ನಾನು ತರಾಸೂರ ದುರ್ಗಾಸ್ತಮಾನ ಓದ್ತಿರ್ಬೇಕಾದ್ರೆ ಅದರಲ್ಲಿ ಈ ಸಿರಾ ಕೋಟೆ ಅಥವಾ ಸಿರಿಯಾದ ಕೋಟೆ ಬಗ್ಗೆ ಬಹಳ ಪ್ರಮುಖವಾದ ಒಂದು ಮಾತು ಬರುತ್ತೆ. ತರಾಸು ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಅವ್ರ ಎಂಥ ಕಾದಂಬರಿ ದೈತ್ಯ, ಅವರು ಎಂಥ ದೈತ್ಯ ಪ್ರತಿಭೆ. ಅವರು ಅವ್ರ ಬರವಣಿಗೆ ಓದ್ತಾ ಇದ್ರೆ ಕಾದಂಬರಿಗಳು ಓದಬೇಕು ಅಂದರೆ ತರಾಸು ಅವರು. ಹಾಂ, ನಿಜವಾಗ್ಲೂ ಆ ದುರ್ಗಾಸ್ತಮಾನ ಓದೋದಕ್ಕಿಂತ ಮುಂಚೆ ಇನ್ನೂ 6 ಇದಾವಲ್ಲ, ರಕ್ತರಾತ್ರಿ, ಕಮ್ಮನಿ ಕೊಯ್ಲು, ರಾತ್ರಿ, ಹಾಂ, ಅವನ್ನೆಲ್ಲ ಓದಿ ಲಾಸ್ಟಿಗೆ ಅದನ್ನ ಓದಬೇಕು. ಹೌದೇನೋ? ನಿಜವಾಗ್ಲೂ ಭಾಳ. ನನ್ನ ಹತ್ರ 2 ಇದಾವೆ ಅಷ್ಟೇ, ಕಮ್ಮನಿ ಕೊಯ್ಲು, ರಕ್ತರಾತ್ರಿ ಇದೆ. ತಿರುಗು ಬಾಣ, ಆಮೇಲೆ ರಕ್ತ 7ನೇದಿದು. ದುರ್ಗಾಸ್ತಮಾನ 7ನೇದು. ಅದು ದುರ್ಗದ ಇತಿಹಾಸದ ಬಗ್ಗೆ. ದುರ್ಗದ ಇತಿಹಾಸ. ಕಂಬನಿ ಕೊಯ್ಲು, ರಕ್ತರಾತ್ರಿ ನೀವು ಓದ್ತಾ ಇದ್ರೆ ಒಂದು ಕಾದಂಬರಿನ ಯಾವ ತರ ಬರಿಬೇಕು ಅನ್ನೋದು ಒಂದು ಐಡಿಯಾ ಬಂದ್ಬಿಡುತ್ತೆ ನಮ್ಗೆ. ಹೌದು, ಎಷ್ಟು ವರ್ಣನೆ, ಹೆಂಗಿದು ವಿವರಣೆಗಳು, ಪಾತ್ರ ಪರಿಚಯಗಳು, ಸೀನ್ ಟು ಸೀನು ಹೆಂಗೆ ತಗೊಂಡೋಗಿದ್ದಾರೆ ಅಂದ್ರೆ ಅವರು ಕಣ್ಮುಂದೆನೆ ಬರುತ್ತೆ. ಸೊ ಅದರಲ್ಲಿ ಬಹಳ ಪ್ರಮುಖವಾದ ಈ ಕೋಟೆ ಬಗ್ಗೆ, ಈ ಸಿರಾ ಕೋಟೆ ಅಥವಾ ಸಿರಿಯಾದ ಕೋಟೆ ಬಗ್ಗೆ ಬರುತ್ತೆ. ಅಲ್ಲಿ ಒಬ್ಬ ದಳವಾಯಿ ಯಾರೋ ಬಂದು ಮದಕರಿ ನಾಯಕರ ಒಡ್ಡೋಲಕದಲ್ಲಿ ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಸ್ವಾಮಿ, ಈಗ
ನಮಗೇನು ಹೈದರಾಲಿ ಏನು ನಾವು ಶ್ರೀರಂಗಪಟ್ಟಣದಿಂದ ಏನು ಬರಬೇಕಾಗಿಲ್ಲ, ನಮ್ಮ ಪಕ್ಕಕ್ಕೆ ಬಂದು ಕೂತ್ಬಿಟ್ಟಿದ್ದಾನೆ, ಸಿರಿಯಾದಲ್ಲೇ ಇದ್ದಾನೆ. ಸೊ ಹಾಗಾಗಿ ನಮ್ಮ ಶತ್ರುವಿಗೆ ಭಾಳ ಹತ್ರ ನಾವು ಬೇಗ ಬೇಗ ಎಚ್ಚರಿಕೆ ವಹಿಸಬೇಕು ಅಂತ ಒಂದು ಮಾತಾಡ್ತಾನೆ. ಸೊ ಹಾಗಾಗಿ ಆ ಥರದ ಒಂದು ಐತಿಹಾಸಿಕವಾದ ಕೋಟೆ. ಆ್ಯಕ್ಚುಲಿ ಇದ್ರದ್ದು ಏನು ಕಥೆ ಇತಿಹಾಸ ಪೂರ್ತಿ ನೋಡೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಸಿರಾ ಕೋಟೆಗೆ ಮತ್ತೊಮ್ಮೆ. ನಮ್ಮ ಜೊತೆಗೆ ನರೇಂದ್ರ ಬಾಬು ಸರ್ ಇದ್ದಾರೆ. ಸರ್ ಭಾಳ ಧನ್ಯವಾದ ತಾವು ಒಪ್ಕೊಂಡಿದ್ದಕ್ಕೆ ಸರ್. ಸರ್ ಏನು ಸರ್. ಆಮೇಲೆ ನಾವು ಚಿಕ್ಕ ಹುಡುಗದಾಗ ಇನ್ನೊಂದು ಹೇಳೋರು, ದುರ್ಗದ್ದು ಕೋಟೆ ಬಾಗ್ಲು ಹಾಕಿದಾಗ ಶಬ್ದ ಬರೋದಂತೆ, ಅದನ್ನ ಕೇಳಿ ಶಿರಾ ಕೋಟೆ ಬಾಗ್ಲು ಹಾಕರಂತೆ. ನಾನು ಚಿಕ್ಕ ಹುಡುಗ ಇದ್ದಾಗ ಕೇಳಿರೋ ಮಾತಿದು. ದುರ್ಗದ ಕೋಟೆ ಬಾಗ್ಲು ಹಾಕ್ತಾರೆ, ಆ ಶಬ್ದ ಇಲ್ಲಿ ಕೇಳಿಸೋದಂತೆ ಶಿರಾ ಕೋಟೆಗೆ. ಅವಾಗ ಇದನ್ನ ಬಂದ್ ಮಾಡಾರಂತೆ ಕೋಟೆ ಬಾಗ್ಲು. ಅದನ್ನ ಅದು ಹಾಕಿದ್ಮೇಲೆ ಇಲ್ಲಿ ಇದಾಗ್ತಿದ್ವಿ. ನಮ್ಮ ಚಿತ್ರದಲ್ಲಿ ಕೂಡ ಇದೇ ಮಾತು ಹೇಳ್ತಾರೆ. ದುರ್ಗದ ಮೇನ್ ಕೋಟೆ ಬಾಗಲಾಗ್ದಾಗ ಚಿತ್ರದುರ್ಗ ಊಟ ಮಾಡಿ ಮಲಗಿದ್ದಾರೆ ಅಂತ ಹೇಳಿ ಇಲ್ಲಿ ಆಗ್ತಾ ಇದ್ರು ಅಂತ ಹೇಳಿ ಆ ಶಬ್ದ ಇಲ್ಲಿ ಕೇಳಿಸೋದಂತೆ ಶಿರಾದಲ್ಲಿ. ಅಯ್ಯೋಪ್ಪ, ವೆರಿ ನೈಸ್. ಬನ್ನಿ ನೋಡೋಣ ಸರ್ ಒಂದ್ಸಲ. ಇಲ್ಲಿ ನೋಡಿ, ನೀವು ನೋಡ್ತಿರಲ್ಲ ಸ್ನೇಹಿತರಲ್ಲಿ, ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ. ಈ ಸಿರಾ ಕೋಟೆಯನ್ನು ಕಸ್ತೂರಿ ರಂಗಪ್ಪ ನಾಯಕರ ಕೋಟೆ ಅಂತ ಕೂಡ ಕರೀತಾರೆ. ಅದಕ್ಕೆ ಹೆಸರಿರೋದು ಹಾಗೆ. ಪ್ರವಾಸೋದ್ಯಮ ಇಲಾಖೆ ಕೂಡ, ಇತಿಹಾಸ ಸಂಶೋಧಕರು ಕೂಡ ಹಾಗೆ ಹೆಸರಿಟ್ಟಿದ್ದಾರೆ. ಕಾರಣ ಏನಂದರೆ, ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಶಿರಾ ಅಥವಾ ಶಿರಾನಗರದ ಈ ಕೋಟೆಯನ್ನು ರತ್ನಗಿರಿ ಪಾಳೆಯಗಾರ ಕಸ್ತೂರಿ ರಂಗಪ್ಪ ನಾಯಕನು 17ನೇ ಶತಮಾನದಲ್ಲಿ ಪ್ರಾರಂಭಿಸಿದನೆಂದು ಹೇಳಲಾಗಿದೆ. ಆಡಳಿತಾಧಿಕಾರಿ ಮಲ್ಲಿಕ್ ಹುಸೇನ್ ಈ ಕೋಟೆಯನ್ನು ಪೂರ್ಣಗೊಳಿಸಿದ ನಂತರ ಶಿರಾ ನವಾಬರು ಅಭಿವೃದ್ಧಿಪಡಿಸಿದರು. ಈ ಕೋಟೆ ಗೋಡೆ 7 ಮೀಟರ್ ಎತ್ತರ, ಅಂದರೆ 7 ಅಂದರೆ ಸುಮಾರು ಒಂದು 22 ಅಡಿ, 23 ಅಡಿ, 21 ಅಡಿ ಹೈಟ್ ಇದೆಯಂತೆ. 2.5 ಮೀಟ್ರ್ ಅಂದರೆ 7 ಅಡಿ ಬರುತ್ತೆ. 7 ಅಡಿ ದಪ್ಪ, 7 ಅಡಿ ದಪ್ಪ, 21 ಅಡಿ ಎತ್ತರ ಇರುವಂಥದ್ದು. ಕೋಟೆಯ ಉತ್ತರ ದಿಕ್ಕು ಅಂದರೆ ಈ ಕಡೆಗೆ ಪ್ರವೇಶ ದ್ವಾರ ನಾವು ನಿಂತಿರುವಂಥದ್ದು. ಒಳಗಿನ ಆವರಣ ತಲುಪಲು 3 ದ್ವಾರಗಳಿವೆ. 3 ಗೇಟ್ ಇದೆ ಅದಕ್ಕೆ. ದಿಡ್ಡಿ ಬಾಗಿಲು, ದ್ರಾವಿಡ ಶೈಲಿ ಕಂಬದ ಬಾಗಿಲು, ದಕ್ಷಿಣ ಕೋಟೆ ಗೋಡೆಯಲ್ಲಿರೋ ಬಾಗಿಲು. ಕೋಟೆ ಒಳಗಡೆ ಬಾವಿ, ವಸತಿ ಗೃಹ, ಮದ್ದಿನ ಮನೆ, ಕಣಜ, ದೇವಾಲಯಗಳಂತಹ ಕಟ್ಟಡ ಇದೆ. ಈ ಕೋಟೆ ಬ್ರಿಟಿಷರು ವಶವಾದಾಗ ನಿಯೋಜಿಸಿದಂತಹ ಅಧಿಕಾರಿಗಳ ಸಮಾಧಿಗಳ ಮೇಲೆ ಮರಣದ ದಿನಾಂಕ 14/3/1800 ಎಂದು ನಮೂದಿತವಾಗಿದೆ. ಓಹೋ, ಓಕೆ, ನೈಸ್. ಸೊ ಇದು ಇದರ ಹಿಸ್ಟ್ರಿ ಸ್ನೇಹಿತರೆ. ಅಂದರೆ 17ನೇ ಶತಮಾನ ಅಂದರೆ 1700 ಕೊನೆ, 1800 ಪ್ರಾರಂಭ, 1700 ಸುಮಾರಿಗೆ. ಸೊ ಸರ್, ಈ ಕಸ್ತೂರಿ ರಂಗಪ್ಪ ನಾಯಕರು ಅಂದರೆ ಯಾರು? ದುರ್ಗದ ಪರಂಪರೆಯಲ್ಲಿ ಒಬ್ರು ಬರ್ತಾರಲ್ಲ, ಅವರೇನಾ? ಅವರಲ್ಲ ಅನ್ಸುತ್ತೆ. ರತ್ನಗಿರಿ ಅಂತ ರತ್ನಗಿರಿ ರಂಗಪ್ಪ ನಾಯಕ ಅಂತೇಳಿ ಅವ್ರ ವಂಶಸ್ಥರು, ದುರ್ಗದ ವಂಶಸ್ಥರಲ್ಲ. ದುರ್ಗದ ವಂಶಸ್ಥರು ಕ್ಲಿಯರ್ ಆಗಿದೆ. ರತ್ನಗಿರಿ ಪಾಳ್ಯಗಾರು ಅವ್ರಿಗೆ ಸೇರಿದವರು. ಎಲ್ಲಿ ಬರುತ್ತೆ ರತ್ನಗಿರಿ? ಇದು ರತ್ನಗಿರಿ ಅಂದ್ರೆ ಇಲ್ಲಿ ಆಂಧ್ರ ಅಗಳಿ ಪಕ್ಕ ಬರುತ್ತೆ. ಇಲ್ಲಿಂದ ಶಿರಾದಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಆಂಧ್ರ ಮಡಕ್ಸಿರಾ ತಾಲೂಕು, ಮಡಕ್ಸಿರಾ ಪಾವಗಡ ರೋಡು. ರತ್ನಗಿರಿ ಅದು ಮಹಾರಾಷ್ಟ್ರದಲ್ಲ? ಅಲ್ಲ, ಇಲ್ಲಿದೆ ರತ್ನಗಿರಿ. ಇಲ್ಲೊಂದಿದೆ, ಇಲ್ಲಿದೆ, ಭಾಳ ಹತ್ರ ನಮಗೆ. ಸೊ ಅಲ್ಲಿರೋ ಯಾರೋ ಪಾಳೆಗಾರ ಕಸ್ತೂರಿ ರಂಗಪ್ಪ ನಾಯಕ ಇದು ಕಟ್ಟಿರೋದು. ಹೌದೌದು. ಓಕೆ ಓಕೆ, ನೈಸ್. ಬನ್ನಿ ಒಳಗಡೆ ಹೋಗೋಣ. ನಡೀರಿ. ಈ ಭಾಗದಲ್ಲಿ ಚಿತ್ರದುರ್ಗ ತುಮಕೂರು ಭಾಗದಲ್ಲಿ ಸ್ವಲ್ಪ ಗೊಲ್ಲ ಜನಾಂಗದವ್ರು ಜಾಸ್ತಿ ಇದ್ದಾರೆ. ಪಶುಪಾಲಕರು. ಅವರಲ್ಲಿ ಸಿರಿಯಪ್ಪ, ಸಿರಿಯಣ್ಣ, ಸಿರಿಯಜ್ಜಿ ಅಂತೆಲ್ಲ ಕೇಳಿರ್ಬೋದು ನೀವು. ಒಬ್ಬ ಸಾಂಸ್ಕೃತಿಕ ಮಹಿಳೆ ನಮ್ಮ ಈ ಕೆಲವೊಂದಿನಲ್ಲಿ ಸಿರಿಯಜ್ಜಿ ಅಂತ, ಅಂದ್ರೆ ಸಾವಿರಾರು ಜನಪದ ಹಾಡುಗಳನ್ನ ಹೇಳ್ತಾ ಇದ್ರಂತೆ. ನಾಡೋಜ ಅಂತೆಲ್ಲ ಬಂತಲ್ಲ, ಹಾಗೆ ಆ ಜನಾಂಗದಲ್ಲಿ ಸ್ವಲ್ಪ ಆ ಹೆಸರುಗಳು ಜಾಸ್ತಿ. ಸಿರಿ ಅನ್ನೋ ಹೆಸರು ಅದಕ್ಕೆ ಈಗೆಲ್ಲ ಸಿರಿ ಬಿ ವಲಯ ಅಂತೆಲ್ಲ ಕರೀತಾರೆ. ಹಂಗಾಗಿ ಅದಕ್ಕೆ ಸಂಬಂಧವಾಗಿ ಅವ್ರಿಗೆ ಸಿರಿಯಣ್ಣ ಆ ಥರ ಇಟ್ಕೊಂಡು ಅದ್ರಾಗಿ ಸಿರಾ ಕೋಟೆಯಿಂದ ಅವ್ರ ಹೆಸರಲ್ಲೂ ಬಂದಿದೆ ಅಂತ. ಓಕೆ ಓಕೆ. ಸೊ ಈಗ ನಾವು ಎಲ್ಲಿ ಬಂದ್ವಿ ಸರ್? ಈಗ ಮುಖ್ಯವಾದ ಪ್ರವೇಶ ದ್ವಾರ ಇದು. ಓಕೆ. ಈಗ ಮೇನ್ ಎಂಟ್ರೆನ್ಸ್ ಇದು. ಉತ್ತರ ದಿಕ್ಕೆ ಬಾಗಿಲಿದೆ. ಇದೇ ಮೇನ್ ಎಂಟ್ರೆನ್ಸ್ ಶಿರಾ ಕೋಟೆಗೆ. ಮತ್ತೆ ಅವರಲ್ಲಿ ಬೋರ್ಡ್ ಹಾಕಿದ್ರಲ್ಲ, ಮೂರು ಬಾಗಿಲಿದಾವೆ. ದಿಡ್ಡಿ ಬಾಗಿಲು ಮತ್ತೆ ಇನ್ನೊಂದು ಯಾವುದೋ 3 ಬಾಗಿಲಿದೆ. ಒಳಗಡೆ ಇದೆ, ತೋರಿಸ್ತೀನಿ ನೋಡಿ. ಓಕೆ. ಸೊ ಇದೇನು ಸರ್ ಪ್ರಾರಂಭದಲ್ಲಿ ಇದು? ಸರ್ ಇದು ಕಂದಕ ಸರ್. ಇದು ಹೆಚ್ಚಾದಂಥ ನೀರು ಹೊರಗಡೆ ಹೋಗೋಕ್ಕೆ ಈಗ ಇವರು ಏನಾದ್ರು ಬರ್ತಿರ್ತಾರಲ್ಲ ಸೈನಿಕರು, ಯುದ್ಧ ಆದ ಸಂದರ್ಭದಲ್ಲಿ ಇದರಲ್ಲಿ ಬಿದ್ದು ಎಸ್ಕೇಪ್ ಆಗೋಂಥದ್ದು ಅಂತೆಲ್ಲ ಕತೆ ಹೇಳ್ತಾರೆ ಸರ್. ಇದು ಕಂದಕ. ಇದು ಕಂದಕ ಅಂದರೆ ನೀರು ಯಾವಾಗಲೂ ತುಂಬಿರುತ್ತೆ. ಪ್ರೊಟೆಕ್ಷನ್, ಅದು ಸೈನಿಕರು ಅಟ್ಯಾಕ್ ಮಾಡಿದಾಗ ಅಲ್ಲಿ ಈಸ್ಕೊಂಡ್ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವರಿಗೆ. ಮತ್ತೆ ಅಲ್ಲಿ ಮಧ್ಯ ಈ ಥರ ಮುಳ್ಳು ಕಳ್ಳಿ ಗಿಡಗಳಿದ್ರೆ, ಯಾವುದಾದ್ರೂ ವಿಷ ಜಂತುಗಳು ಆ ಥರ ಮೊಸಳೆ ಈ ಥರದ ಬಿಟ್ಟಿದ್ರೆ ಅಷ್ಟು ಜನಗಳು ಅಷ್ಟು ಸ್ವಲ್ಪ ಟೈಮ್ ಸಿಗುತ್ತೆ, ಮೇಲೆ ಸೇವ್ ಆಗುತ್ತೆ. ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ಲಿಕ್ಕೂ ಅವ್ರು ಈಸ್ಕೊಂಬರಕ್ಕೂ ಸ್ಟಾಪ್ ಅವ್ರಿಗೆ ಒಂಥರ ಚೆಕ್ ಕೊಡ್ತೀವಲ್ಲ, ಭಾಳ ಕಷ್ಟ ಆಗುತ್ತೆ ಅವ್ರು ಏಕದಮ್ ಬರ್ಲಿಕ್ಕೂ ಈಸ್ಕೊಂಡು ಬರ್ಲಿಕ್ಕೂ. ಅಲ್ಲಿ ಮೇಲೆ ಇರ್ತಕ್ಕ ಅಲ್ಲೆಲ್ಲ ಅಂಬುಗಿಂಡಿ ಇದೆ ನೋಡ್ರಿ. ಅಲ್ಲಿಂದೆಲ್ಲ ಅಂಬುಗಿಂಡಿ ಅಂದ್ರೆ ಬಾಣನ ಆಗಿರ್ಬೋದು. ಬಾಣ ನಂತರ ಈ ಬ್ರಿಟಿಷ್ ಕಾಲದಲ್ಲೆಲ್ಲ ತುಪಾಕಿಗಳು ಬಂದು ಹಳೆ ಕಾಲದಾಗ ಅದಕ್ಕೆ ಹೊಡಿತಾ ಇದ್ರು. ಹಂಗಾಗಿ ಅವ್ರನ್ನ ಶತ್ರುಗಳನ್ನ ತಡೆಯೋಕ್ಕೆ ಭಾಳಷ್ಟು ಸಮಯ ಸಿಗ್ತಿತ್ತು. ಶತ್ರುಗಳು ಏಕದಮ್ ಅಟ್ಯಾಕ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ಕಂದಕ ಮಾಡ್ತಾ ಇದ್ರು. ಕೆಲವು ಪುಸ್ತಕದಲ್ಲಿ ನಾನು ಓದಿದ್ದೀನಿ, ಅದರಲ್ಲಿ ಈ ವಿಧವಲ್ಲ ಏನಂತಾರೆ ಕಂದಕ. ಈ ಕಂದಕದಲ್ಲಿ ಚೂಪಾದ ಗೂಟಗಳನ್ನ ಹುಗಿದು ವಿಷ ಪ್ರಾಣಿಗಳನ್ನ, ಲೈಕ್ ಮೊಸಳೆ ಗೂಟಗಳಾಗಿರ್ಬೋದು ಅಥವಾ ಈ ಮುಳ್ಳು ತಂತಿಗಳ ತರ ಭಾಳ ಅರ್ಥ ಹೊಡೆದಂತ ಗರ್ಗಸು ಥರದ ಎಲ್ಲ ವಸ್ತುಗಳನ್ನ ಇಡ್ತಾ ಇದ್ರು. ಹಂಗಾಗಿ ಅವ್ರು ಈಜ್ಕಣಕ್ಕೆ ಬರೋ ಪ್ರಯತ್ನ ಮಾಡಿದ್ರು ಕೂಡ
ಮೈಗಳಿಗೆಲ್ಲ ತರಚು ಗಾಯಗಳು ಆಗಿದ್ದಾಗ ರಕ್ತಗಳ ಬಂದು ಸ್ವಲ್ಪ ಅವರಿಗೆ ಭಾಳ ಕಷ್ಟ ಆಗ್ತಾ ಇತ್ತು. ಎಸ್, ಆಮೇಲೆ ಇನ್ನೊಂದು ರೋಚಕವಾದ ಮಾಹಿತಿ ಇದೆ, ದಯಮಾಡಿ ದುರ್ಗಾಸ್ತಮಾನ ಓದಿದ್ರೆ ಗೊತ್ತಾಗುತ್ತೆ. ಮದಕರಿ ನಾಯಕರು ಹೈದರಾಲಿ ಪರವಾಗಿ ಒಂದು ಯುದ್ಧ ಮಾಡ್ತಾರೆ. ಒಂದು ಯುದ್ಧ ಮಾಡಿದಾಗ ಈ ತರದ್ದು ಅಡ್ಡ ಬರುತ್ತೆ, ಕಂದಕ ಅಡ್ಡ ಬರುತ್ತೆ. ಆಗ ಅದ್ರೊಳಗೆ ತುಂಬಾ ಮೊಸಳೆಗಳನ್ನ ಬಿಟ್ಟಿರ್ತಾರೆ ಶತ್ರು ಪಾಳೆಯದವರು. ಆಗ ಅವರು ಆ ಮೊಸಳೆಗಳನ್ನ ಪಾರಾಗಕ್ಕೆ ಎಂತ ಒಂದು ತಂತ್ರ ಇದೆ ಅಂತಂದ್ರೆ, ಅವ್ರು ತಗೊಂಡೋಗಿರ್ತಾರಲ್ಲ ಕುದುರೆಗಳು, ಕಟ್ ಮಾಡಿ ಹಾಕ್ತಾರೆ, ಕುದುರೆಗಳನ್ನೇ ಕತ್ತರಿಸಿ ಹಾಕ್ತಾರೆ ಒಂದ್ ಕಡೆಗೆ. ಸೊ ಮೊಸಳೆಗಳೆಲ್ಲ ಏನ್ ಮಾಡ್ತಾವೆ, ಆಹಾರ ಸಿಕ್ತು ಅಂತ ಒಂದ್ ಕಡೆ ಹೋಗ್ತವೆ, ಅವ್ರು ಆರಾಮಾಗಿ ಪಾಸಾಗಿ ಹೋಗ್ತಾರೆ. ಸೊ ಆ ಥರದ್ದು ಟೆಕ್ನಿಕ್ ಅಂದ್ರೆ ತಂತ್ರಕ್ಕೆ ಪ್ರತಿತಂತ್ರ. ಒಬ್ಬ ಒಂದು ತಂತ್ರ ಮಾಡಿದ್ರೆ ಅದಕ್ಕೆ ಇನ್ನೊಂದು ಪ್ರತಿತಂತ್ರ ಮಾಡೋಂಥವ್ರು ಕೂಡ ಅವಾಗ ಬುದ್ಧಿವಂತರು ಇದ್ರು. ಸೊ ಆ ಥರದ್ದು ಕೋಟೆ ಇರುವಂಥ ಕ್ರಮ. ಹೋಗೋಣ ಸರ್, ಈಗ ಬನ್ನಿ ನಾವು ದಿಡ್ಡಿ ಬಾಗಿಲ ಮೂಲಕ, 3 ಬಾಗಿಲಲ್ಲಿ ಮುಖ್ಯವಾದ ಬಾಗಿಲು ದಿಡ್ಡಿ ಬಾಗಿಲ ಮೂಲಕ ಪ್ರವೇಶ ತಗೊಳ್ಳೋಣ. ನಿಡಗಲ್ ವೈಭವನು ಭಾಳ ಚೆನ್ನಾಗಿದೆ ಸರ್. ನಿಡಗಲ್ ಕೋಟೆ ಇಲ್ಲಿ ನಿಡಗಲ್ ಪಾವಗಡದ ಹತ್ರ ನಿಡಗಲ್ ಅಂತೇಳಿ, ಅಲ್ಲೂ ತುಂಬ ಭಾಳ ಐತಿಹಾಸಿಕವಾದ ಕೋಟೆ ಇದೆ. ನಿಜಗಲ್ ಬೇರೆ ನಿಡಗಲ್ ಬೇರೆ. ನಿಡಗಲ್ ಬೇರೆ, ನಿಜಗಲ್ ಬೇರೆ. ನಿಜಗಲ್ ಇಲ್ಲಿ ನೆಲಮಂಗ್ಲ ಇವೇನೇ ಬರುತ್ತೆ, ಹಳೆ ನಿಜಗಲ್ಲು ಏನೋ ಬರ್ತವೆ. ಇಲ್ಲಿ ನಿಡಗಲ್ ಅಂತೇಳಿ ಪಾಗೋಡ ತಾಲೂಕು. ಓಕೆ, ಅಲ್ಲೂ ಕೋಟೆ ಇದೆ, ಭಾಳ ಚೆನ್ನಾಗಿದೆ. ನಾನು ಇಲ್ಲಿದ್ರು ನಾನು ಹೋಗಿಲ್ಲ, ಕೇಳಿದ್ದೀನಿ, ಓದಿದ್ದೀನಿ, ಬಿಟ್ಟರೆ ನಾನೇ ಹೋಗಿಲ್ಲ ಒಂದ್ಸಲ. ಓಕೆ, ಭಾಳ ಚೆನ್ನಾಗಿದೆ. ನೈಸ್. ಮುಖ್ಯವಾದ ಪ್ರವೇಶ ದ್ವಾರ ಇದು, ಕೋಟೆಗೆ ಮೇನ್ ಎಂಟ್ರೆನ್ಸ್ ಇದು. ಮೇನ್ ಎಂಟ್ರೆನ್ಸ್. ಸೊ ಇದಕ್ಕೆ ಡೋರ್ ಇರುತ್ತೆ? ಐತೆ ಸರ್, ಡೋರ್ ಇತ್ತಂತೆ. ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ನಾವು ಕೂಡ ನೋಡಿಲ್ಲ. ಅದೇ ನಾನು ಹೇಳಿದ್ನಲ್ಲ ಅವಲೇನೆ, ಅದು ದುರ್ಗದ್ದು ಬಾಗಿಲು ಹಾಕಿದಾಗ ಇಲ್ಲಿ ಬಾಗಿಲು ಹಾಕಿ ಕೋಟೆನ ಬಂದ್ ಮಾಡ್ತಿದ್ರು ಅನ್ನೋ ಒಂದು ಇತಿಹಾಸ ನಾವು ಚಿಕ್ಕ ಹುಡುಗರಿದ್ದಾಗ ಕೇಳ್ತಾ ಇದ್ವಿ. ಅಂದರೆ ನಾನು 5ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸ್ ಇದ್ದಾಗ ಕೇಳಿದ್ವಿ. ಭಾಳ ಹಾಳಾಗಿತ್ತು ಶಿರಾ ಕೋಟೆ. ಬಟ್ ಇತ್ತೀಚೆಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟರು ಇದನ್ನು ಅಂಡರ್ಟೇಕ್ ತಗೊಂಡ್ಮೇಲೆ ಇದೆಲ್ಲ ರಿನೋವೇಷನ್ ಎಲ್ಲ ಆಗಿದೆ. ಇದೆಲ್ಲ ನೋಡಿ, ಇದೆಲ್ಲ ಹೊಸದು. ಇದೆಲ್ಲ ಮೇಲ್ಗಡೆ ಗಾರೆ ಅಲ್ಲ, ಕಲ್ಲು. ಬಿಳಿ ಕಾಣೋ ಹಳೆ ಅದು ಒರಿಜಿನಲ್ಲು. ಇದು ಕೆಂಪು ಕಲ್ಲು, ಇವೆಲ್ಲ ಒರಿಜಿನಲ್ಲು. ಈ ಬಿಳಿ ಇವೆಲ್ಲ ಇದು ರೀಸೆಂಟು. ಇದೆಲ್ಲ ರಿನೋವೇಷನ್ ಸರ್. ಇದೆಲ್ಲ ಬಿಳಿ ಕಲ್ಲಿರೆಲ್ಲ ರಿನೋವೇಷನ್ನು. ಒರಿಜಿನಲ್ ಇದು ಒರಿಜಿನಲ್ಲು. ಇದು ಒರಿಜಿನಲ್ಲು, ಅವೆಲ್ಲ ರಿನೋವೇಷನ್. ಅದು ಇತ್ತೀಚೆಗೆ ಬಿಳಿ ಕಲ್ಲುಗಳು. ಓಕೆ, ಬಟ್ ಸರ್ ಕೋಟೆ ರೆನೋವೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದಷ್ಟು ನಿಯಮ ಇದೆ ತಾನೆ? ಅದೇ ಥರದ್ದು ಬಳಸಬೇಕು ಅಂತ. ಹಿಂಗೆಲ್ಲ ಕಲರ್ ಚೇಂಜ್ ಮಾಡ್ಬೋದು ಅವರು ಸರ್. ಇನ್ನೊಂದು ಏನಂದ್ರೆ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ಇದು ನಮ್ಮ ಚಿತ್ರದುರ್ಗದಲ್ಲಿ ಅಂದ್ರೆ ನಿಮಗೆ ಎಷ್ಟು ಬೇಕಷ್ಟು ಬಂಡೆಗಳಿದಾವೆ, ಎಷ್ಟು ಬೇಕಾದ್ರೂ ಹೊಡಿಬಹುದು. ಬಂಡೆ ಅದ್ರ ಪಕ್ಕದ ಕಟ್ ಮಾಡಿ ಹೊಡಿಬಹುದು. ಈ ಪ್ರದೇಶದಲ್ಲಿ ಆತರ ಗ್ರಾನೈಟ್ಸ್ ಇಲ್ಲ, ನಾವು ಕಣಶಿಲೆ ಅಂತೀವಿ. ನಮ್ಮ ಚಿತ್ರದುರ್ಗ ಪರಿಸರ ಇರ್ತಕ್ಕಂಥದ್ದಿಲ್ಲ. ಈ ತರ ಇಲ್ಲಿರ್ತಕ್ಕಂಥ ಈ ಭೂಪ್ರದೇಶದಕ್ಕಂಥ ಕಲ್ಲುಗಳು ಬೇರೆ ಇರುತ್ತೆ. ಅಲ್ಲಿ ನೋಡಿ ಕಾಣುತ್ತೆ. ಮುಂದೆ ಮಾತ್ರ ದಪ್ಪ ಕಲ್ಲು ಇಟ್ಟಿದ್ದಾರೆ, ಹಿಂದೆ ಸಣ್ಣ ಸಣ್ಣ ಕಲ್ಲು ಇಟ್ಟು ಅದ್ರ ಮೇಲೆ ಮಣ್ಣು ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಈ ಕೋಟೆ ರಚನೆ ನಾವು ಆಕ್ಚುಲಿ ಇದು ಕೋಟೆ ರಚನೆ. ಇಲ್ಲಿ ಈ ಪ್ರದೇಶದ ಮನೆಗಳು ಕೂಡ ಇದೇ ರೀತಿ ಇರ್ತಾವೆ. ಗೋಡೆ ಕಟ್ತಾರಲ್ಲ ಮನೆ, ಹಳೆ ಕಾಲದಾವು ಇಟ್ಕೆ ಇರ್ತಿದ್ದಿಲ್ಲ, ಈ ತರ ಕಲ್ಲುಗಳನ್ನ ಜೋಡಿಸಿ ಮಣ್ಣು ಹಾಕಿ ಮಾಡ್ತಾ ಇದ್ರು. ಆದ್ರೆ ಮುಂದೆ ದಪ್ಪ ಕಲ್ಲು. ಸೊ ಅದ್ರ ಹಿಂದೆ ಈ ತರ ನೋಡಿ, ಆಕ್ಚುಲಿ ಇದೆಲ್ಲ ಸಣ್ಣ ಸಣ್ಣ ಕಲ್ಲು. ಹೌದೌದು. ಅದ್ರೊಳಗಡೆ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಸೊ ಅದೇನಾಗುತ್ತೆ, ನೀರ್ಗಿರು ಬಿಟ್ಬಿಟ್ರೆ ಟೈಟ್ ಆಗ್ಬಿಡುತ್ತೆ. ಓಕೆ, ಆ ಥರ ಇವೆಲ್ಲ ಸ್ಥಳೀಯ ಕಲ್ಲುಗಳು. ಇಲ್ಲಿ ಸಿರ್ತಕ್ಕಂಥ ಸಂಪನ್ಮೂಲವನ್ನೇ ಬಳಸಿ ಕಟ್ಟಿರ್ತಕ್ಕಂಥ ಕೋಟೆ. ಇದು ಸ್ಥಳೀಯವಾಗಿ ಏನು ಲಭ್ಯ ಇತ್ತೋ ಅದನ್ನ ಬಳಕೆ ಮಾಡಿ ಕಟ್ಟಿರ್ತಕ್ಕಂಥ. ಜೊತೆಗೆ ಸರ್ ಮೇಲ್ಗಡೆ ಕಟ್ಟಡ ಇದೆಯಲ್ಲ, ಕಟ್ಟಡ ಹೌದು, ಅದು ಕೂಡ ಇರ್ತಿತ್ತು ಅವಾಗ. ಇದು ಹಳಗಿನ ಕಾಲದ ನಮ್ಮ ಚಿತ್ರದುರ್ಗದಲ್ಲ ತೋರಿಸಿದ್ನಲ್ಲ, ಈ ಮೇಲೆಲ್ಲ ತೋರಿಸಿದ್ನಲ್ಲ 5ನೇ 6ನೇ ಸುತ್ತಕೋಟೆನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮೇಲೆಲ್ಲ ಗಾರೆ ಹಾಕಿರೋದು ಈಗಲೂ ಇದೆ ವ್ಯವಸ್ಥಿತವಾಗಿ. ಅದೇ ರೀತಿನಲ್ಲಿ ಅದು ಅಂಬುಗಿಂಡಿ ಅನ್ನಲ್ಲ, ಬಂಕರ್ಸ್ ತರ ಅದು ಪ್ರೊಟೆಕ್ಷನ್ ವಾಲ್ ಮೇಲೆ. ಓಕೆ, ಸೊ ಇವರು ಅಲ್ಲಿ ಬೋರ್ಡ್ ಹಾಕಿರೋದು ಇದೆ 7 ಅಡಿ. ಓ ಮೈ ಗಾಡ್. ಸೊ ಅವ್ನ ಬಂದೂಕು ಏನಾರು ಹೊಡೆದ್ರು ಕೂಡ ಏನಾಗ್ತಿದ್ದಿಲ್ಲ. ಬಟ್ ದುರ್ಗದ ಇದಕ್ಕಿನ ಸ್ಟ್ರಾಂಗ್. ಹೌದೌದು. ಯಾಕಂದ್ರೆ ಒಂದೊಂದೇ ಸ್ಟೋನ್ ಅದು ಅಲ್ಲ, ಅದು ಪ್ರಾಕೃತಿಕವಾಗಿ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ, ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವೆ. ಅದನ್ನ ಬಳಸ್ಕೊಂಡು ಅವರು ವ್ಯವಸ್ಥಿತವಾಗಿ ಕಟ್ಟಡ ಮಾಡ್ತಾರೆ. ಅಲ್ಲಿ ಒಂದೇನಂದ್ರೆ ಇದು ನೆಲಗೋಟೆ. ಇಲ್ಲಿಗೆ ಪ್ರತಿಯೊಂದೂ ಏನು ಕೋಟೆ ಕಟ್ತಕ್ಕಂಥ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ತಂದು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಚಿತ್ರದುರ್ಗದ ಆ ಥರ ಆಗಲ್ಲ. ಯಾಕಂದ್ರೆ ಅದಕ್ಕೆ ಪ್ರಾಕೃತಿಕವಾಗಿ ಅದಕ್ಕೆ ದೈವದತ್ತವಾಗಿ ಅದನ್ನ ಕಲ್ಲಲ್ಲೇ ಕೋಟೆಗಳು ಕಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದ್ರ ಸ್ವರೂಪನೇ ಬೇರೆ, ಇದ್ರ ಸ್ವರೂಪನೇ ಬೇರೆ ನಮಗೆ ಕಾಣ್ತಾ ಇದೆ. ಓಕೆ, ಬಟ್ ನನಗನ್ಸುತ್ತೆ ಸರ್ ಇದು ಪಾಳೆಗಾರರು ಸೇರಿರಲಿಲ್ಲ. ಇಲ್ಲ ಸಾರಿ, ಸೇರಿರಲಿಲ್ಲ. ಇದು ರತ್ನಗಿರಿ ರಂಗಪ್ಪ ನಾಯಕನ ವಂಶಸ್ಥರಿಗೆ ಸೇರಿದ್ದಿದ್ದು. ರತ್ನಗಿರಿ ನೀವು ನೋಡಿರ್ಬೇಕು, ಮುಂದೆ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಿದ್ರಲ್ಲ, ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಒಂದು ಸಣ್ಣ ಮಾಹಿತಿನ ಅಲ್ಲಿ ಹಾಕಿದಾರಲ್ಲ, ಕಸ್ತೂರಿ, ಇದು ನಮ್ಮ ರತ್ನಗಿರಿ ರಂಗಪ್ಪ ನಾಯಕನ ವಂಶಸ್ಥರು ಕಟ್ಟಿರ್ತಕ್ಕಂಥ ಕೋಟೆ ಇದು. ಓಕೆ ಓಕೆ, ಸೊ ಈಗ ಒಳಗಡೆ ಬಂದ್ಬಿಟ್ವಿ. ಆಕ್ಚುಲಿ ಒಂದು ಕೋಟೆ ಅಂದ್ರೆ ಏನು ಸರ್? ತುಂಬ ವಿಸ್ತಾರವಾಗಿ ನಾವು ಹೇಳ್ಕೊಂಡು ಕೋಟೆ ಅಂತಂದರೆ, ಕೋಟೆ ಅಂದರೆ ರಾಜರು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಆಳ್ವಿಕೆಗೆ ಬೇಕಾಗಿರ್ತಕ್ಕಂಥ ಅರಮನೆನ ಕಟ್ಕೊಳ್ತಿದ್ರು ಕೋಟೆಯಲ್ಲಿ. ಆಮೇಲೆ ಅಲ್ಲಿ ತಮ್ಮ ದೇವಸ್ಥಾನಗಳು ಕಟ್ಕೊಳ್ತಾಯಿದ್ರು. ಆಮೇಲೆ ಶತ್ರುಗಳಿಂದನ ಹೊರಗಡೆ ಶತ್ರುಗಳು ಬರೋಕ್ಕೆ ಅವ್ರ ಮೇಲೆ ಪ್ರೊಟೆಕ್ಷನ್ಗೋಸ್ಕರ ಕಟ್ಕೊಳ್ತಾಯಿದ್ರು.
ಯಾಕಂದ್ರೆ ಈಗ ನಾವೆಲ್ಲ ನೋಡಿರ್ಬೋದು ಇಲ್ಲೆಲ್ಲ 21 ಅಡಿ 21 ಅಡಿ ಹೈಟು, ಮತ್ತು ಅಲ್ಲೆಲ್ಲ ಬಂದೂಕುಗಳು ಇಟ್ಕೊಂಡು ಹೊರಗಡೆಯಿಂದ ಯಾರು ವೈರಿಗಳು ಆಕ್ರಮಣ ಮಾಡಿದಾಗ ಅವ್ರ ಮೇಲೆ ಅಲ್ಲೇ ನಿಂತ್ಕೊಂಡು ಅವ್ರನ್ನ ಕಾಯೋಂಥದ್ದು. ಇವೆಲ್ಲ ಒಟ್ಟಾರೆ ಅವರ ಸಂಸ್ಥಾನಕ್ಕೆ, ಅವರ ಒಂದು ಏನು ಅವರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶವನ್ನು ಈ ಜಾಗದಲ್ಲಿ ಕೂತ್ಕೊಂಡು ಸೆಂಟ್ರ್ ಪ್ಲೇಸ್ ಮಾಡ್ಕೊಂಡು ಅವರು ಆಳ್ವಿಕೆ ನಡೆಸ್ತಾ ಇದ್ರು. ಓಕೆ. ಸೊ ಅದು ಇದು ಅವ್ರ ಹೆಡ್ ಕ್ವಾರ್ಟರ್ಸ್. ಅವ್ರ ಹೆಡ್ ಕ್ವಾರ್ಟರ್ಗಳು. ಕೋಟೆ ಅಂದರೆ ಅದಕ್ಕೆ ನಾನು ಹೇಳಿದ್ನಲ್ಲ, ಅದರದ್ದು ಒಂದು ವೈಬ್ರೇಷನ್ನು ಮತ್ತು ಆ ಪದ ಇದು ತುಂಬ ವಿಸ್ತಾರವಾಗಿದೆ, ತುಂಬ ಅದು ಪದವ್ಯಾಪ್ತಿ ತುಂಬ ದೊಡ್ಡದು. ಅಲ್ಲಿ ಅದು ಹೇಳ್ತೀನಲ್ಲ, ಈಗ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಆಳು ಕಾಳು ಆಮೇಲೆ ನಡೀತಕ್ಕಂಥ ಕಾನ್ಸ್ಪಿರಸಿಗಳು, ಆಮೇಲೆ ಒಡ್ಡೋಲ್ಗುಗಳು ಎಲ್ಲ ಅಲ್ಲೇ ಅಲ್ಲೇ ನಡೀತವೆ. ಆಮೇಲೆ ಅವರ ಇಷ್ಟ ದೇವತೆಗಳು ಅಲ್ಲೇ ಇರ್ತವೆ, ಸಭೆ ನಡೆಸ್ತಾರೆ. ಇವೆಲ್ಲ ವಾಸಸ್ಥಾನ ಎಲ್ಲ ಇರುತ್ತೆ, ರಾಣಿ ಗೃಹ ಅಲ್ಲೇ ಇರುತ್ತೆ. ಆಮೇಲೆ ಈ ಕುದುರೆ ಲಾಯಗಳು ಅಲ್ಲಿ ಒಳಗಡೆಗೆ ಇರ್ತವೆ, ಅವರು ಬೇಕಾದವರು ಸುತ್ತಾ ಇರ್ತಾರೆ ಬೇಕಾದವರು, ಎಲ್ಲ ಪ್ರೊಟೆಕ್ಷನ್ ಅಲ್ಲೇ ಇರ್ತವೆ. ಹಾಗಾಗಿ ಇದು ಕೋಟೆ ಅಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಕೋಟೆಗಳನ್ನ ನೋಡ್ಬೋದು. ಎಲ್ಲ ಕಡೆ ಇದೇ ವ್ಯವಸ್ಥೆ ಎಲ್ಲ ಕಡೆ ಇರುತ್ತೆ. ರಾಣಿ ಗೃಹ ಇರ್ತವೆ, ಸ್ನಾನದ ಗೃಹ ಇರ್ತವೆ, ಕೊಳ ಇರ್ತವೆ, ದೇವಸ್ಥಾನಗಳು ಇರ್ತವೆ, ಪಾರ್ಕ್ ಇರ್ತವೆ, ಅಲ್ಲಿ ಒಳಗಡೆಗೆ ರಾಜನ ಆಸ್ಥಾನ ಇರುತ್ತೆ, ಅವರು ಶಯನ ಗೃಹಗಳು ಇರ್ತವೆ, ಅವ್ರ ಗರಡಿ ಮನೆಗಳು ಇರ್ತವೆ. ಆಮೇಲೆ ಕುದುರೆ ಲಾಯಗಳು ಇರ್ತವೆ, ಆನೆ ಲಾಯಗಳು ಇರ್ತವೆ, ಸೈನಿಕರು ತರಬೇತಿ ಕೇಂದ್ರಗಳು ಇರ್ತವೆ. ಆಮೇಲೆ ಎಣ್ಣೆ ಸಂಗ್ರಹ ಮದ್ದು, ಆಮೇಲೆ ಎಣ್ಣೆ ಕಾಯಿಸಕ್ಕಂಥ ಕೊಪ್ಪರುಗಳು ಇರ್ತವೆ ಅಲ್ಲಿ ಒಳಗಡೆಗೆ. ಓಕೆ. ಇಡೀ ರಾಜನ ಅಥವಾ ದೊರೆಯ ಆಳ್ವಿಕೆಗೆ ಏನೇನು ಬೇಕಾಗಿರ್ತಕ್ಕಂಥ ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ. ಪವರ್ ಹೌಸ್ ವಿಧಾನಸೌಧ ಶಕ್ತಿ ಕೇಂದ್ರ ಅಂತಾರೆ. ಹೌದು. ಅವಾಗ ಕೋಟೆ ಬೇಕಾಯ್ತು, ಇಷ್ಟೊಂದು ನವೀನ ತಂತ್ರಜ್ಞಾನ ಇರ್ತಿದ್ದಿಲ್ಲ. ಈಗ ಕೋಟೆ ಅನ್ನೋದು ಏನೂ ಅಲ್ಲ. ಅವಾಗ ನಾನು ಚಿತ್ರದುರ್ಗದಲ್ಲಿ ಹೇಳಿದ್ದೆ, ಒಂದು ಯಾವ್ದಾದ್ರು ವಿಮಾನ ತಂದು ಟ್ಯಾಂಕರ್ಗಳು ತಂದು ಒಂದು ದಿನದಲ್ಲಿ ಎಂಥ ಕೋಟೆ ಇದ್ರೂ ನಿರ್ನಾಮ ಮಾಡ್ಬೋದು. ಈಗ ಕೋಟೆ ಅಗತ್ಯ ಏನಿಲ್ಲ. ಈಗ ಇನ್ಫ್ರಾರೆಡ್ ಕ್ಯಾಮ್ರಾ ಇದಾವೆ, UV ಕ್ಯಾಮ್ರಾ ಇದಾವೆ, ಬೇಕಾದಷ್ಟು ಸೆನ್ಸರ್ಸ್ ಇದಾವೆ, ಗೈಡೆಡ್ ಮಿಸೈಲ್ಸ್ ಇದಾವೆ, ಪ್ರೆಸಿಷನ್ ಗೈಡೆಡ್ ಮಿಸೈಲ್ಸ್ ಇದಾವೆ, ರೇಡಾರ್ಸ್ ಇದಾವೆ. ಅಲ್ಲ, ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೂ ಈಗ ರೇಡಾರ್ಸ್ ಇರ್ತವೆ, ಮತ್ತು ಪ್ರೆಸಿಷನ್ ಗೈಡೆಡ್ ಮಿಸೈಲ್ಸ್ ಇರ್ತವೆ. ಹಂಗಾಗಿ ಇದೇನು ಇದೇನು ಮ್ಯಾಟ್ರ್ ಅಲ್ಲ ಈಗಿನ ಸ್ವಲ್ಪ. ಅವಾಗ ಅದೇ ಒಂದು ಅನಿವಾರ್ಯ ರಕ್ಷಣೆಗೆ. ಕೋಟೆ ಎಷ್ಟು ದೊಡ್ಡದಿತ್ತು, ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಅವನು ಅಷ್ಟು ಪವರ್ಫುಲ್ ಆ ವ್ಯಕ್ತಿ. ಬಹುಶಃ ಅಷ್ಟೇ ಬಯಸ್ತಾ. ಹೌದು. ಅದೆರಡೂ ಇರುತ್ತೆ. ಅಧಿಕಾರ ಇದ್ದಾಗ ಭಯದ್ದೇ ಇರುತ್ತೆ, ಭಯ ಅಲ್ಲಿ ಜಾಸ್ತಿ ಇರುತ್ತೆ. ಅಲ್ಲಿಗೆ ಅವರಿಗೆ ಪ್ರೊಟೆಕ್ಷನ್ಗೆ ಸವಲತ್ತುಗಳು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದು ಇನ್ನೂ ಒಳಗಡೆ ಹೋಗಿಲ್ಲ. ಇಲ್ಲ. ಬಹುಶಃ ಒಳಗಡೆ ಅವ್ರ ಅರಮನೆ ಇರ್ತದೆ. ಇದೆ ತೋರಿಸ್ತೀನಿ ಬರ್ರಿ. ರಾಣಿದು ಸ್ನಾನ ಗೃಹ ಎಲ್ಲ ಇದೆ ಒಳಗಡೆಗೆ. ಬನ್ನಿ ನೋಡಿ ಸರ್, ಇದು ಕಂಪ್ಲೀಟ್ ಹೊಸದು ಇದೆ ಮಂಟಪ. ಕಂಪ್ಲೀಟ್ ಹೊಸದು, ಇದೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಕಂಪ್ಲೀಟ್ ಹೊಸದು. ಈ ಕಲ್ಲುಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇತ್ತೀಚೆಗೆ ಹಾಕಿರೋದು. ಓಕೆ. ಬಟ್ ಹೇಗಿತ್ತು ಹಾಗೆ ಬಿಚ್ಚಿ ಕಟ್ಟಿ ಹೇಗಿತ್ತು ಹಾಗೆ ಮಾಡಿದ್ದಾರೆ. ಅದರಲ್ಲೇನು ಇದೇನಿಲ್ಲ. ಬಟ್ ಇದು ಕಂಪ್ಲೀಟ್ ಹಾಳಾಗಿತ್ತು ಎಲ್ಲ, ಒಂಥರ ಹಿಂಗಾಗ್ಬಿಟ್ಟಿತ್ತು, ಹಿಂಗೆ ಕುಸ್ತೋಗಿತ್ತು ಎಲ್ಲನ. ಓಕೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದನ್ನು ಮತ್ತೆ ಇತ್ತೀಚೆಗೆ ರಿನೋವೇಟ್ ಮಾಡಿದ್ದಾರೆ. ಸೊ ನೀವು ಚಿಕ್ಕ ಹುಡುಗಿದ್ದಾಗಿಂದ ನೋಡಿದ್ರೆ ನಾನು ಇಲ್ಲಿ ಕ್ರಿಕೆಟ್ ಆಡಿ ಫೋಟೋ ತೋರಿಸಿದ್ನಲ್ಲ ನಿಮಗೆ. ಅವಾಗ ಹೇಗಿತ್ತು ಕೋಟೆ? ಚೆನ್ನಾಗಿತ್ತು ಸರ್ ಅವಾಗ. ಅಂದರೆ ಅವಾಗ ಇನ್ನೂ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ಟೇಕ್ ಬಂದಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಒಂದು 10 ವರ್ಷದಿಂದ ಅಷ್ಟೇ ಇದು ಪುರಾತತ್ವ ಇಲಾಖೆಯವರು ತಮ್ಮ ಸುಬರ್ದಿಗೆ ತಗೊಂಡಿರೋದು. ಅವ್ರು ತಗೊಂಡು ಸುಮಾರು ಒಂದು 10 ಕೋಟಿ ರೂಪಾಯಿ ಫಂಡ್ಸ್ ಹಾಕಿ ಇದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ. ಓಕೆ, ನೈಸ್. ಸೊ ಇಲ್ಲೇನಿತ್ತು ಸರ್? ಇಲ್ಲಿ ಈ ಉದಾಹರಣೆಗೆ ಅದು ಮೈನ್ ಬಾಗ್ಲು. ಹೌದು. ಯಾರೋ ಬಂದ್ರು ಅಲ್ಲಿಂದ ಬಂದ್ರು ಇಲ್ಲಿಗೆ. ಹೌದು. ಇಲ್ಲೇನು ಸರ್? ಇಲ್ಲೇನಿಲ್ಲ, ಇದು ಯಾಗಿದೆ ಯಥಾಸ್ಥಿತಿ ಇದೇನಿತ್ತು ಅಷ್ಟೇನೇ ಇದು. ಅಲ್ಲ, ಚೆಕಿಂಗ್ ಏನಾದ್ರು ಮಾಡ್ತಿದ್ರ ಅಂತ? ಚೆಕಿಂಗ್ ಇರ್ತಿತ್ತು ಯಾವಾಗಲೂ, 24 hours ದ್ವಾರಪಾಲ ಇರ್ತಿತ್ತು. ದ್ವಾರಪಾಲಕರು. ಈಗ ಶಿಫ್ಟ್ ಅಂತೀವಲ್ಲ, ಶಿಫ್ಟ್ ಡ್ಯೂಟಿಯಿಂದ ಕೆಲಸ ಮಾಡ್ತಾ ಇದ್ರು. ಹಗಲು ಮಾಡೋರು, ಬೇರೆ ಎಲ್ಲ ಬೇರೆ ಇರ್ತಾ ಇದ್ರೆ. ಮತ್ತೆ ಅಲ್ಲಿ ನೋಡ್ರಿ, ಇಲ್ಲಿಗೆ ಒಳಗಿಂದ ನೀರು ಬಂದಿದ್ದು ಕಂದಕ್ಕೆ ಹೋಗ್ಲಿಕ್ಕೆ. ನಮ್ಮ ಚಿತ್ರದುರ್ಗ ಅಂದ್ರೆ ಬಹಳ ದೊಡ್ಡಷ್ಟು ಪ್ರಮಾಣದಲ್ಲಿ ಇದೆ. ಇಲ್ಲಿ ನೋಡ್ರಿ, ಇದು ಬಹಳಷ್ಟು ಕಡೆ, ಎಲ್ಲ ಕಡೆ ಅಂತ 100 ಇದಾವೆ ಈ ತರದವು. ಇದು ನೀರು ಇದಕ್ಕೆ ಹೋಗ್ಲಿಕ್ಕೆ, ಅಲ್ಲಿಗೆ ಒಳಗೆ ಕಂದಕ ನೋಡಿದ್ವಲ್ಲ, ಹೊರಗೆ ಕಂದಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಬಂದ ಮಳೆ ಬಿದ್ದಂತೆ. ಹೌದೌದು, ಅದಕ್ಕೆ ಮಾಡೋದು. ಓಕೆ, ನೈಸ್. ಸೊ ಈ ತರ ಅಲ್ಲಲ್ಲಿ ಫುಲ್ ಇರ್ತವೆ. ಎಲ್ಲೆಲ್ಲ ಅನುಕೂಲ ಆಗೋದು, ಪ್ರಾಕೃತಿಕವಾಗಿ ಎಲ್ಲಿ ನೀರು ಹರಿದುಕೊಂಡು ಹೋಗುತ್ತೋ ಅದಕ್ಕೆ ಮಾಡಿರ್ತಾರೆ ಅವರು. ನೀರು ನೆಲ ಸ್ಲೋಪ್ ಅಲ್ಲಿ ಮಾಡಿದ್ದಾರೆ. ಓಕೆ. ಮತ್ತೆ ಒಂದು ಇದರೊಂದು ಕೋಟೆಗೆ ಒಂದು ಲುಕ್ ಇರುತ್ತೆ. ಈ ಥರ ಮಾಡಿದರೆ ಮತ್ತೊಂಥ ಭವ್ಯ ಕಾಣುತ್ತೆ. ಕುತ್ಕೊಳ್ಳಿಕ್ಕೆ ಅವರ ಪಹರೆಯಲ್ಲಿ ಇರ್ತಕ್ಕಂಥ ಕುತ್ಕೊಳ್ಳಿಕ್ಕೆ ಚಾವಡಿಗಳು ಅಂತ ಕರಿತೀವಿ. ಎಲ್ಲ ಚಾವಡಿಗಳು. ಸರ್, ಆಮೇಲೆ ದುರ್ಗದ ಚಾವಡಿಗಳ ಬಗ್ಗೆ ತುಂಬಾ ವಿಚಾರಗಳಿದಾವಲ್ಲ? ಹೌದು, ಬೇಕಾದಷ್ಟು ಬಾಗಿಲಿಗೂ ಇದಾವೆ ಚಾವಡಿಗಳು. ಅದು ಭಾಳ ವಿಶೇಷ. ಅದಕ್ಕೆ ಕೆಲವಿಗೆಲ್ಲ ಚಿತ್ರದಲ್ಲಿ ಭಾಳಷ್ಟು ಚಾವಡಿಗಳಿಗೆಲ್ಲ ಹೆಸರುಗಳು ಕೂಡ ಇದಾವೆ. ಓಬಣ್ಣ ಚಾವಡಿ, ಇದೊಂದು ಭಾಳಷ್ಟು ಇದೆ. ನನಗೆಲ್ಲ ಭಾಳಷ್ಟು ಹೆಸರುಗಳು ಮರ್ತೋತು. ಅಲ್ಲ, ಆ ಸ್ಥಳದಾಗ ಹೋಗಿ ತೋರಿಸಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅಕ್ಷರ. ಚಾವಡಿಗಳು
ನೋಡಿ ಇಲ್ಲೂ ಕೂಡ ಡೈರೆಕ್ಟ್ ಎಂಟ್ರೆನ್ಸ್ ಇಲ್ಲ, ಕ್ರಾಸ್ ಆಗೇ ಬರಬೇಕು. ಮತ್ತೆ ಇಲ್ಲೂ ಕೂಡ ಓ ಸೂಪರ್ ಸರ್. ಭಾಳ ಚೆನ್ನಾಗಿದೆ ಸರ್, ಭಾಳ ದೊಡ್ಡ ವಿಸ್ತಾರ ಚೆನ್ನಾಗಿದೆ, ದೊಡ್ಡ ತೋಟ ಕೋಟೆ ಚೆನ್ನಾಗಿದೆ. ಇದು. ಹೌದು ಚೆನ್ನಾಗಿದೆ. ಸೊ ಒಳಗಡೆ ಬಂದು ನೋಡಿ ಡೈರೆಕ್ಟ್ ಹೋಗಂಗಿಲ್ಲ. ಇದು 2 ಗೇಟ್ ದಾಟಿದ್ವಿ ನಾವು. ನೋಡಿ ಇಲ್ಲೆಲ್ಲ ಒಂದು ದೊಡ್ಡ ವಿಶಾಲವಾಗಿದೆ ಪ್ರಾಂಗಣ. ದರ್ಬಾರ ಇದು ಸಭಾ ಮಂಟಪ ಸರ್. ಏನಾದ್ರು ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು, ಇನ್ನೊಂದು ಆದ್ರೂ ಇದು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಬೇಕಲ್ಲ. ಅದು ಚಾವಡಿ, ಇದು ಕೂಡ ಚಾವಡಿನೇ, ಚಾವಡಿನ ಐತಿ. ಇದು ಓಪನ್ ಚಾವಡಿ ಇದು. ಅದು ಏನೋ ಒಂದು ಚಾವಡಿ ಅಂತಂದ್ರೆ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿರ್ತಕ್ಕಂಥ ಒಂದು ಜಾಗ. ನಾವು ಎಷ್ಟು ಚಾವಡಿ ಅಂತ ವೇದಿಕೆ ಅಂತಲೂ ಹೇಳ್ತಾರೆ. ಈಗ ಚಿಂತಕರ ಚಾವಡಿ ಅಂತ ಹೇಳ್ತಾರೆ. ಚಿಂತಕರ ಚಾವಡಿ, ವೇದಿಕೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ವೇದಿಕೆ ಒಂದು ಡಯಾಸ್, ಒಂದು ಪ್ಲಾಟ್ಫಾರ್ಮ್, ಕಾರ್ಯಕ್ರಮ ಮಾಡೋದಕ್ಕೆ ಒಂದು ವೇದಿಕೆ. ಇದು ನಥಿಂಗ್ ಬಟ್ ಚಾವಡಿ ಅಂತಲೂ ಹೇಳ್ತಾರೆ. ಪ್ಲಾಟ್ಫಾರ್ಮ್ ಅಂತಂದ್ರೆ 4 ಜನ ಕುತ್ಕೊಂಡು ಮಾತಾಡಲಿಕ್ಕೆ ಎಲ್ಲಿ ಅವಕಾಶ, ದಟ್ ಈಸ್ ಕಾಲ್ಡ್ ಚಾವಡಿ ಅಂತ ಹೇಳ್ತಾರೆ. ಇಂಥದೇ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ, ಸಮಯ ಸಂದರ್ಭ ಬಂದಾಗ ಅಲ್ಲೇನೇನು ಕಾರ್ಯಕ್ರಮ ಎಲ್ಲ ಮಾಡ್ಕೊತಾ ಇರ್ತಾರೆ. ಓಕೆ, ಚಾವಡಿಗಳು. ಓಕೆ ಸರ್, ಅಲ್ಲಿ ನೋಡಿ ಸರ್, ಮಧ್ಯೆ ಎರಡು ಗೋಡೆ ಈ ಕಡೆ ಎಲ್ ಶೇಪ್ ಕಟ್ಟಾಗಿರೋದಕ್ಕೆ ಮಧ್ಯೆ ಏನು ಹಾಕಿದ್ರು ನೋಡಿ, ಅದು ಕಟ್ ಮಾಡಕ್ಕೆ. ಅಲ್ಲ, ಅಲ್ಲೂ ಅಷ್ಟೇ ಅಲ್ಲ, ನೋಡಲ್ಲ ಅಲ್ಲಿ ನೋಡ್ರಿ, ಆ ಕಡೆಗೂ ಇದೆ. ಅಂದ್ರೆ ಅವ್ರಿಗೆ ಸ್ಪೇಸ್ ಬೇಕಿತ್ತಲ್ಲ, ಕೋಟೆನೇ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಸ್ವರೂಪನೇ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಜಾಗ ಜಾಸ್ತಿ ಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ ಅಲ್ಲಿ ಸಪೋರ್ಟ್ ಮಾಡ್ಕೊಂಡು ಅದ್ ಮೇಲೆ ಮಾಡ್ಕೊಂಡಿದ್ದಾರೆ, ಕರು ತಗೊಂಡಿದ್ದಾರೆ. ಕಲ್ಲೇ ತಿರ್ಗಿಸ್ಕೊಂಡಿದ್ದಾರೆ. ಅಲ್ಲಿ ಅವ್ರಿಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಬಂಕರ್ ಮಾಡ್ಕೊಳ್ಲಿಕ್ಕೆ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಓಕೆ, ಮತ್ತೆ ಇಲ್ಲೂ ನೋಡಿ, ನಾನು ದುರ್ಗದಲ್ಲಿ ತೋರಿಸಿದ ಇನ್ಕ್ಲಿನೇಷನ್ ಇಲ್ಲೂ ಇದೆ. ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಇಲ್ಲ, 90 ಡಿಗ್ರಿ ಇಲ್ಲ, ಇನ್ಕ್ಲಿನೇಷನ್ ಕಡಿಮೆ ಇದೆ. ಕಡಿಮೆ. ಓಕೆ, ಬಟ್ ದುರ್ಗದ ಕೋಟೆಗಿನ ಹೈಟ್ ಇದೆ ಸರ್. ಅಲ್ಲ, ದುರ್ಗದ್ದು ಇದೆ. ನಮ್ಮ ದುರ್ಗ ಅಂದ್ರೆ ಕೋಟೆ ಅಂತ ಬೇರೆ ಏನಲ್ಲ, ಚಿತ್ರದುರ್ಗದ ಹಾಗೆ ಇದೆ. ಅಂದ್ರೆ ಇಲ್ಲಿ ನಾವು ಬಹಳಷ್ಟು ಕಡೆಗೆಲ್ಲ ಹಾಳಾಗಿದೆ ಕೆಳಗೆಲ್ಲ. ಮತ್ತೆ ಇತ್ತೀಚೆಗೆ ಆರ್ಕಿಯಾಲಜಿಕಲ್ ಸರ್ವೆನವರು ಬಂಡೆಗಳೆಲ್ಲ ನೆಲ ಹಾಸಿ ಹಾಕಿದ್ರಲ್ಲ, ಅದೇ ಬಹಳಷ್ಟು ಕಡೆಗೆಲ್ಲ ಇಂಥ ಬಂಕರ್ಸ್ ಎಲ್ಲ ಹಾಳಾಗೋಗಿದೆ, ಬಿದ್ದೋಗಿದೆ. 7-8 ಅಡಿ ಮೇಲೆ ಬಿದ್ದೋಗಿದೆ. ಮತ್ತು ಕೆಳಗೆ ಒಂದು 3-4 ಅಡಿ ಮೇಲೆ ಬಂದಿರೋದ್ರಿಂದ ಅವು ಸ್ವಲ್ಪ ಹೈಟ್ ಕಡಿಮೆ ಕಾಣೋದು. ಓಕೆ, ಇದು ಈಗ ಒಂದು 10 ವರ್ಷದ ಬಂದಿದ್ರೆ, 10 ವರ್ಷದ ಹಿಂದೆ ನೀವು ನೋಡಿದರೆ, ನೀವು ಅಲ್ಲಿ ಎಂಟ್ರೆನ್ಸಿಂದ ವಾಪಸ್ ಹಂಗೆ ಹೋಗ್ಬಿಡ್ತಿದ್ರು. ಒಳಕ್ಕೆ ಬರೋಕೆ ಆಗ್ತಾನೆ ಇದೆಯಲ್ಲ, ಜಾಲಿ ಅಷ್ಟೊಂದು ಗಲೀಜು. ಆಮೇಲೆ ಅಲ್ಲಿ ಸ್ಪೀಟ್ ಆಡೋರು, ಎಣ್ಣೆ ಹೊಡೆಯೋರು ಎಲ್ಲ. ಮಂಟಪ ಪೂರ್ತಿ ಹಿಂಗಾಗ್ಬಿಟ್ಟಿದೆ ಸರ್. ಅದು ಈ ಮಂಟಪ ಇದೆಯಲ್ಲ, ಅಲ್ಲಿ ಒಬ್ಬರು ಬರೋಕ್ಕೂ ಜಾಗ ಎಲ್ಲ ಕುಸ್ಬಿಟ್ಟಿತ್ತು ಮಂಟಪ. ಎಂಟ್ರಿನೇ ಇಲ್ಲ. ಎಣ್ಣೆ ಹೊಡೆಯೋರು, ಸ್ಪೀಟ್ ಆಡೋರು ಎಲ್ಲ ಅಲ್ಲೇ ನೋಡ್ರಿ. ಈಗಲೂ ಅವರೇ. ಬಟ್ ಇಲ್ಲಿ ಇದಕ್ಕಿಲ್ಲ, ಇಲ್ಲಿ ಯಾರು ಸೆಕ್ಯೂರಿಟಿಗಳು ಯಾರು ಏನು ಸೆಕ್ಯೂರಿಟಿ ಇಲ್ಲ. ಅಂದರೆ ನಿರ್ವಹಣೆ ಇಲ್ಲ. ನಾನು ಒಂದು 15 ವರ್ಷದ ಕೆಳಗೆ ಇಲ್ಲಿ ಫೋಟೋ ತೆಗೆದು ಲೇಖನ ಮಾಡ್ಬೇಕು ಅಂತ ಬಂದಾಗ ಒಳಗೆ ಬರೋಕ್ಕಾಗದ್ರೆ ನಾನು ಕೋಟೆ ಹತ್ಕೊಂಡು ಬಂದು ಕೋಟೆ ಮೇಲಿಂದ ಸುತ್ತಾಗಿ. ಸರ್, ನಾನು ಹೇಳ್ತೀನಲ್ಲ, ನೀವು ಒಳಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ. ನಿಮಗೆ ದುರ್ವಾಸನೆ ಬರೋದು ಎಲ್ಲ. ಅಲ್ಲೇ ಎಣ್ಣೆ ಬಾಟ್ಲುಗಳು, ಗಲೀಜು, ಸ್ಪೀಟ್ ಆಡೋರು, ಎಣ್ಣೆ ಹೊಡೆಯೋರು. ಅಯ್ಯೋ, ಅದ್ರ ಕತೆ ಹೇಳೋಕ್ಕಾಗಲ್ಲ. ಬಟ್ ಇಷ್ಟು ದೊಡ್ಡ ಜಾಗ ಯಾಕೆ ಸರ್? ಎಲ್ಲ ಚೆನ್ನಾಗಿದೆ, ಭಾಳ ವ್ಯವಸ್ಥೆ ಮಾಡಿದ್ರೆ ಬೇಕಲ್ಲ. ಯಾಕಂದ್ರೆ ನೋಡಿ, ನೀವು ದುರ್ಗದಲ್ಲಿ ಕೋಟೆ ಒಳಗಡೆ ಹೋಗ್ತಿರಲ್ಲ, ಅಲ್ಲೂ ಇಷ್ಟ ಆಗ್ಲೇ ಇದೆ ಸರ್. ಅದು ಸ್ಟಾರ್ಟಿಂಗು. ಯಾಕಂದ್ರೆ ದುರ್ಗದಾಗೆ ಈಗ ಬೆಟ್ಟದ ಮೇಲೆ ಏಕನಾಥೇಶ್ವರಿ ಟೆಂಪಲ್ ಇದೆಯಲ್ಲ, ನಮ್ಮ ಮನೆ ದೇವ್ರು ಅದೇನೆ. ಏಕನಾಥೇಶ್ವರಿ, ಇವ್ರ ದೇವ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ನನ್ನ ಹುಟ್ಕೂಲು ತಗ್ಸಿದ್ದು ಬೆಟ್ಟದ ಮೇಲೆ ಕೂದಲು ಅದೇ ಲಾಸ್ಟ್. ಈಗ ಎಲ್ಲ ಪರ್ಮಿಷನ್ ಎಲ್ಲ ಇಲ್ಲ ಅಂತ ಈಗ ಮಾಡ್ತಾವ, ಬರಲೇಬೇಕು, ಎಲ್ಲ ಬರ್ತಾರಲ್ಲ. ಇದೆ ಸರ್, ಅಗಲ ಕಲ್ಲಿದೆ ಅಲ್ಲಿ, ಅಷ್ಟೇ ಡಿಫ್ರೆನ್ಸ್. ಇದು ಸರ್ಪ ಇದೆಯಲ್ಲ ಕಲ್ ಮೇಲೆ, ಅಲ್ಲೆಲ್ಲ ನೋಡಿ ಇಷ್ಟೇ ಆಗಲ್ಲ ಬರುತ್ತೆ. ಮೇಲೂ ಕಲ್ಲು, ಕೆಳಗೂ ಕಲ್ಲು. ಅಲ್ಲಿ ಇಲ್ಲಿ ಕಲ್ಲಿಲ್ಲ ಅಷ್ಟೇ ಇದು ಅಲ್ಲಿ. ಮತ್ತೆ ಇಲ್ಲಿ ನಮ್ಮ ಚಿತ್ರದಲ್ಲಿ ಕೆಲವು ಕಡೆಗೆಲ್ಲ ಕೋಟೆ ಮಧ್ಯೆ ಸಪೋರ್ಟಿಗೆ ಮತ್ತೆ ಅಡ್ಡದಾಗಿ ಇನ್ನು ಸ್ವಲ್ಪ ಸಣ್ಣದ ಕೋಟೆ ಕಟ್ಟಿದ್ದಾರೆ, ಬೇಸ್ಮೆಂಟ್ ಸಪೋರ್ಟಿ. ಹಂಗಾಗಿ ಜಾಗ ಸಣ್ಣದು ಅಂತ ಅನ್ಸುತ್ತೆ. ಈಗ 5ನೇ ಸುತ್ತು 4ನೇ ಸುತ್ತು ಕೋಟೆ ಬಹಳ ದೊಡ್ಡ ಸಣ್ಣ. ಇನ್ನೊಂದು ಏನಂದ್ರೆ, ಈ ಕಡೆ ಸೈಡಿಗೂ ಗಿಡಗಳು ಬೆಳೆಸಿದ್ದಾರೆ, ಮಧ್ಯ ಬಂಡೆಗಳು ಹಾಕಿದ್ದಾರೆ. ಆ ಕಡೆ ಈ ಕಡೆ ಗಿಡಗಳು ಬೆಳೆಸಿರೋದ್ರಿಂದ, ಪಾರ್ಕ್ ಥರ ಮಾಡಿರೋದ್ರಿಂದ, ಅದ್ರ ಪಕ್ಕದಲ್ಲಿ ಮತ್ತೆ ಚಾವಡಿಗಳು ಇರೋದ್ರಿಂದ ಅದು ಜಾಗ ಕಣ್ಣಿನ ಅಳತೆಗೆ ಸಣ್ಣದಂತ ಕಾಣುತ್ತೆ. ಬಟ್ ಆಕ್ಚುಲಾಗಿ ಇದಕ್ಕಿಂತ ಅಗಲ ಇದೆ, ಅದು ವಿಶಾಲ ಇದೆ. ಆಮೇಲೆ ಅದು ದುರ್ಗದ ಬೆಟ್ಟ ಹೆಂಗೆ ಅಂದರೆ, ನಾವು ಏಕನಾಥೇಶ್ವರಿ ಟೆಂಪಲ್ಗೆ ಹೋಗ್ತಾ ಏನಾಗುತ್ತೆ ಅಂದರೆ ಸಣ್ಣದಾಗ್ಬಿಡುತ್ತೆ. ದೊಡ್ಡದಿನ ಶುರು ಹೋಗ್ತಾ ಹಿಂಗಾಗ್ಬಿಡುತ್ತೆ ಅದು. ಅಲ್ಲಿ ದೇವಸ್ಥಾನ ಬರುತ್ತಲ್ಲ, ಗಣಪತಿ ದೇವಸ್ಥಾನ, ಬಂಡೆ ಗಣಪತಿ. ಅಲ್ಲಿ ನೋಡಿ ಎಷ್ಟಿದೆ, ಅಲ್ಲಿ ಇಷ್ಟಾಗಲ್ಲ ಇಲ್ಲ. ಅಲ್ಲಿ ಹೋಗ್ತಾ ಚಿಕ್ಕದಾಗ್ಬಿಡುತ್ತೆ. ಅದು ಬೆಟ್ಟ, ಅದು ಗುಡ್ಡ, ಅದು ಅಲ್ಲಿ ಅದು ಹಿಂಗಿತ್ತಲ್ಲ ಸರ್. ಅದು ಹೋಗ್ತಾ ಹಿಂಗಾಗ್ಬಿಡುತ್ತೆ. ಸ್ಟಾರ್ಟಿಂಗ್ ಹಿಂಗಿದೆ, ಹೋಗ್ತಾ ಹಿಂಗಾಗುತ್ತೆ. ನೀವು ಫುಲ್ಲು ಅದು ಇದೆಯಲ್ಲ, ದೀಪಾಲೆ ಕಂಬ ಮೇಲೆ ಎಲ್ಲ ಇದಾವಲ್ಲ, ಅಲ್ಲಿ ಹೋಗ್ತಾ ಹಿಂಗಾಗ್ಬಿಡುತ್ತೆ ಅದು. ದುರ್ಗದ ಪಾಳೆಗಾರರ ಆರಾಧ್ಯ ದೇವತೆ ಏಕನಾಥೇಶ್ವರಿ.
ರಾಜಮಾತೆ ಅಂತೀವಿ. ರಾಜಮಾತೆ. ಮತ್ತೆ ಇದು ಇವು ಅಲ್ಲಿ ಪ್ರಾಕೃತಿಕಿನಲ್ಲಿ ತಕ್ಕಂತೆ ಬೆಳೆಸ್ಕೊಂಬೇಕಿದೆ ಅಂದ್ರೆ ನೆಲ ಅಲ್ಲ, ಅವ್ರಿಗೆ ಎಷ್ಟು ಬೇಕಾದ್ರೂ ಅಗಲ ಮಾಡ್ಕೊಬೋದು, ಎಷ್ಟು ಬೇಕಾದ್ರೂ ಸಣ್ಣ ಮಾಡ್ಕೊಂಡು ಈಗ ಸ್ವಾತಂತ್ರ್ಯ ಇದೆ ಇವ್ರಿಗೆ. ಕರೆಕ್ಟ್. ಅಲ್ಲೇನಾಗುತ್ತೆ, ಎರಡು ಬೃಹತ್ ಬಂಡೆ ಬಂದ್ರೆ ಅದೊಂದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಮಧ್ಯೆ ಹೋಗ್ಬೇಕಾಗುತ್ತೆ. ನಮ್ಗೆ ಆ ಥರ ನೋಡಿ ಎಷ್ಟು ಅಗಲ ಮಾಡ್ಕೊಬೋದು. ಇದು ನೆಲಗೋಟೆ ಅಲ್ವಾ, ನಾವು ಹೆಂಗ್ ಬೇಕಾದ್ರೂ ಬಳಸ್ಕೋಬೋದು. ಬಟ್ ಅಲ್ಲ, ಅದಕ್ಕೆ ಅದೊಂದು ಇದು. ಅದ್ರ ಖಾಲಿ ಸೈಡಲ್ಲಿ ಮನೆ ಕಟ್ಟಕ್ಕೂ ಬೆಟ್ಟದ ಮೇಲೆ ಮನೆ ಕಟ್ಟಕ್ಕೂ ವ್ಯತ್ಯಾಸ. ರೋಮಾಂಚನವೀ ಕನ್ನಡ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.